ನಮಸ್ತೆ. ತಮ್ಮ ಹೆಸರು ಹೇಳಿ ಸರ್? ಎಚ್.ಎಂ. ರಮೇಶ್ ಅಂತ. ರಮೇಶ್ ಅಣ್ಣವರು ಊರು ಯಾವ್ದಿದು? PM ಹೊಸೂರು. ಯಾವ ತಾಲೂಕು? ಕೆಸೆಟ್ಟಳ್ಳಿ ಹೋಬಳಿ ಶ್ರೀರಂಗಪಟ್ಟಣ ತಾಲೂಕು. ಈಗ ಎಷ್ಟು ತಿಂಗಳಾಯ್ತು ಅಣ್ಣ ಗಿಡ ಹಾಕಿ? 6 ತಿಂಗಳಾಯ್ತು. 6 ತಿಂಗಳಾಗಿದೆ. ಈಗ ಇದು ಟಾನಿಕ್ ಎಷ್ಟು ಸಲ ಬಿಟ್ಟಿದ್ರಿ? ಟಾನಿಕ್ಕು 4 ಸಲ ಬಿಟ್ಟಿದ್ವಿ. 4 ಸಲ ಬಿಟ್ಟಿದ್ರಿ. ಈಗ ಗೊಬ್ಬರ 2 ಸಲನಾ? ಒಂದು ಸಲ 2 ಸಲ ಇದು ಕೊಟ್ಟಿದ್ದೀವಿ. ಇಲ್ಲಿ ಗುಣಿ ಮಾಡ್ದಂಗೆ ದೂರಕ್ಕೆ ಹಾಕಿದ್ರಾ? ದೂರಕ್ಕೆ ಹಾಕಿದ್ದೀನಿ ಇಲ್ಲಿ. ಅಲ್ಲಿಗೆ ಹಾಕಿದ್ರಿ. ನನ್ನ ಪ್ರಕಾರ ಸುತ್ತ ಹಾಕಬೇಕು, ನೀವು ಅಲ್ಲೇ ಹಾಕಿದಿರಿ. ಸುತ್ತ ತೋಡಿದ್ರೆ ಬೇರ್ಗಳು ಹೋಗ್ಬಿಡುತ್ತೆ ಅಂತ ನಾನು 4 ಕಡೆ ಹಾಕಿದ್ದೀನಿ. ಈಗ ನೋಡಿ ಇದು ಹೊಡಿತಾ ಇದೆಯಲ್ಲ, ಇದು ಹೊಡಿತಾ ಇರೋದು ಏನಂದ್ರೆ ಕಂಬ ದಪ್ಪ ಆಯ್ತಾ ಅಂತ ಚೆನ್ನಾಗಿ ಬರ್ತಾ ಇದೆ ಇದು. ಆಮೇಲೆ ಒಂದೊಂದು ಸುಳಿ ಹಿಂಗೆ ಹುಡ್ಕತ್ತದ, ಇನ್ನೂ ಚೆನ್ನಾಗಿ ಬರಬೇಕು. ಆಯಿತು, ಅದಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ. ಅದಕ್ಕೆ ಬನಾನಾ ಸ್ಪೆಷಲ್ ಸ್ಪ್ರೇ ಮಾಡಿಸ್ತೀವಿ. ಇವೆಲ್ಲ ಗೆಡ್ಡೆ ದಪ್ಪ ಆಯ್ತವೆ. ಇದು ಶೀತ ಆಗೋ ಏರಿಯಾ ಅಣ್ಣ ಅದು? ಶೀತ ಅಂದ್ರೆ ಒಂದೊಂದು ಪೈಪಲ್ಲಿ ನೀರು ಜಾಸ್ತಿ ಆಗ್ಬಿಡ್ತದೆ. ಅಲ್ಲ, ಮಳೆ ಬಿದ್ದರೆ ಸ್ವಲ್ಪ ಶೀತ ಅವಾಯ್ಡ್ ಮಾಡ್ಬೇಕು. ಮಳೆ ಬಿದ್ದರೆ ಶೀತ ಆಗ್ತದೆ ಅನ್ನೋದಾದ್ರೆ ಒಂಚೂರು ದಿಂಡು ಕಟ್ಸ್ಕೊಡಿ. ಅದೇ ಅವಾಗ ಬೆಳೆದ್ಬಿಡುವ ಅಂತ ಮಾಡಿದ್ದೀನಿ. ಅಲ್ಲಿ ಗಂಟೆ ಕಾಯ್ಬೇಡಿ, ಬೇರ್ ಕಿತ್ತಾಗ್ಬಿಡ್ತವೆ. ಈಗಲೇ ಮಾಡ್ಬಿಡಿ, ಬೇರ್ ಮೇಲೆ ಬಂದ್ಬಿಡ್ತವೆ. ಅದೇ ಸ್ವಲ್ಪ ಡ್ರೈನ್ ಮಾಡಿದ್ರೆ ಸಾಕು. ಸ್ವಲ್ಪ ಜಾಸ್ತಿ ಆಗಲ್ಲ. ವಾಟ ಇದೆ ಇದರಲ್ಲಿ. ಯಾವ ಕಡೆಗೆ ಇದೆ ಅಷ್ಟೇ. ಎಲ್ಲಿ ನೀರು ನಿಲ್ತದೆ ಅನಿಸ್ತದೆ ಅಲ್ಲಿಗೆ ಇದು ಮಾಡ್ಬಿಡೋಣ. ನಿಲ್ಲಿಲ್ಲ, ಎಲ್ಲ ವಾಟ ಮಾಡ್ತಿದ್ದೀನಿ, ಲೆವೆಲ್ ಮಾಡಿ. ಇದೇನು ಈ ಥರ ಆಗಿದೆ? ಇದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತ ಗೊಬ್ಬರ ಕೊಟ್ಟರೆ ಸರಿ ಆಗುತ್ತೆ. ಅದು ಅದೇನು ರೋಗ ಅಲ್ಲ, ಅದು ಒಂದೊಂದು ಬತ್ತವಣ ಒಂದು ಎಕರೆನಲ್ಲಿ 1-2 ಬಂದ್ಬಿಡ್ತವೆ. ಈ ಥರ ಇಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ನೋಡಿ. ಇಲ್ಲ ಇದು ಕೇಳ್ತಾ ಇರೋದಣ್ಣ, ಇಲ್ಲಿ ನೀರು ಕೊಡಿ ಅಂತ. ಅಲ್ಲೇ ಅವಾಗಲೇ ಕೊಟ್ಟಿದ್ದು ಅಲ್ಲೇ ಇಲ್ಲೇ ನೀರು ಕೊಡಿ. ಇದು ಅವಾಯ್ಡ್ ಬರ್ತದೆ ನೋಡಿ. ಆ ಕಡೆ ಅಂಚಲೆಲ್ಲ ಚೆನ್ನಾಗಿ ಬಂದೈತೆ, ಚೆನ್ನಾಗಿದೆ. ಇಲ್ಲೆಲ್ಲ ಒಂದೊಂದು ಹಂಗಾಗಿರೋದು. ಅದೇ ಯಾವ ಭಾಗದಲ್ಲಿ ನೀರು ಕಡಿಮೆ ಆಗಿರ್ತವೆ ನಮ್ಮ ಮಧ್ಯೆ ಸೆಂಟ್ರಲ್ಲಿ, ಆ ಭಾಗದಲ್ಲಿ ಹಂಗಾಗಿರ್ತವೆ ನೋಡಿ. ಇವೆಲ್ಲ ಮೊದಲೇ ನಾಟಿ ಮಾಡಿದವ. ಇದು ಅದೊಂದು ಪಾತಿ ಬಿಟ್ಟು ಬಾಕಿದೆಲ್ಲ ಹಾಕಿದೆ. ಎಲ್ಲ 6 ತಿಂಗಳು ಆಯ್ತು. ಇದು ಗರ್ಭ ಕಟ್ಟೆ ಮೇಲೆ ಬರ್ತಾ ಇದ್ದಾವೆ ಅಣ್ಣ. ಎಲ್ಲ ಈಗ ಗರ್ಭ ಕಟ್ಟಕ್ಕೆ ಶುರು ಮಾಡ್ತಾವೆ. ಮರಿಗಳು ಕುಯ್ಕೋಬೇಕಣ್ಣ. ಬನಾನಾ ಸ್ಪೆಷಲು ಸ್ಪ್ರೇ ಮಾಡ್ಕೊಳ್ಳಿ ಒಂದು ರೌಂಡು. ಇವೆಲ್ಲಕ್ಕೂ ಬನಾನಾ ಸ್ಪೆಷಲ್ ಸ್ಪ್ರೇ ಮಾಡ್ಕೋಬೇಕು. ಇಲ್ಲ, ನೀವೇನು ಬೇಡ ಅಂದ್ರಲ್ಲ, ಅದೇನಿದೆ ನೋಡ್ತೀನಿ. ಅಲ್ಲಿ ಮಲ್ಟಿ ನ್ಯೂಟ್ರಿಯೆಂಟ್ ಯಾವ್ದಾರು ಇದೆ ನಿಮ್ಮದಕ್ಕೆ? ತೋಟಗಾರಿಕೆ ಇಲಾಖೆ ಕೊಟ್ಟಿಲ್ವಾ? ಅಲ್ಲಿ ಫ್ರೀಯಾಗೆ ಕೊಡ್ತಾರೆ ಇಲಾಖೆಯಿಂದ. ಈ ಭಾಗಕ್ಕೆ ಶೀತ ಆಯ್ತದ. ಎಲ್ಲ ಕಡೆಯಿಂದ 4-5 ಪಟ ನೀರು ಬಸ್ಬಿಡಿ ಅಣ್ಣ. ಇದು ಪಟ ಬಳಸ್ಬಿಡಿ, ಯಾಕೆಂದ್ರೆ ಪಟ ಬಳಸಿದ್ರೆ ಇದು ಸರಿಯಾಗೋದು. ಇಲ್ಲಾಂದ್ರೆ ವೀಕ್ ಆಗ್ಬಿಡ್ತದೆ ಎಲ್ಲ. ನೋಡಿ, ಇದು ಕನ್ವರ್ಟ್ ಆಗ್ಬಿಡ್ತದೆ ಇಮಿಡಿಯೇಟಾಗಿ. ಇದೊಂದನ್ನ ಬಳಸ್ಕೊಬಿಡಿ, ಬಾಕಿ ಇಲ್ಲಿವರೆಗೆ. ಇಲ್ಲಿಂದ ಹೆಚ್ಚು ಸರಿ ಆಯ್ತದೆ. ಮಣ್ಣು ಏನು ಅವು ಯಾರಾಕಿಲ್ವಲ್ಲ ನೋಡಿ. ಸ್ವಲ್ಪ ಇರೋದನ್ನ ಈಗ ಹೆಂಗದ ಹಂಗೆ ಕಾಪಾಡಿ. ಒಟ್ಟಲ್ಲಿ ಮಣ್ಣು ಬುಡು ಕೊಟ್ಕೊಳ್ಳಿ. ಈಗ ಈ ಹಳ್ಳದಲ್ಲಿ ಈಗ ಗೊಬ್ಬರ ಕೊಟ್ಟು ಎಷ್ಟು ದಿನ ಆಯ್ತು? 15 ದಿನ ಆಯ್ತು. ಒಂದು ಬನಾನಾ ಸ್ಪೆಷಲ್ಲು ಸ್ಪ್ರೇ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಟಾನಿಕ್ ಕೊಟ್ಟನ 2 ಒಟ್ಟಿಗೆ ಸ್ಪ್ರೇ ಮಾಡ್ಕೊಳ್ಳಿ. ಗ್ರೀನಿಶ್ ಬರ್ತದೆ. ಪಂಪಲ್ಲಿ ಸ್ಪ್ರೇ ಮಾಡ್ಕೊಳ್ಳಿ. ಗಿಡ ನೋಡಿ, ಇದು ದಪ್ಪ ಆಯ್ತದಲ್ಲ ಇದು. ಅದು ದಪ್ಪ ಆಗಕ್ಕೆ ಹಂಗೆ ಹೊಡೆಯೋದು. ಅದು ಹೊರಗಡೆಗೆ ಬರೋದು ದಪ್ಪ ಆಗಕ್ಕೆ ಅಣ್ಣ. ಇವೆಲ್ಲ ಬಿದೋಗ್ಯವಲ್ಲ, ಅವೆಲ್ಲ ದಪ್ಪ ಆಗಿರೋದಕ್ಕೆ.